ಇನ್ನು ಡಿ ಕೆ ಶಿವಕುಮಾರ್ ಸರ್ಕಾರದ ಸಂಪುಟ ವಿಸ್ತರಣೆ ಆಯಿತು, ಖಾತೆ ಹಂಚಿಕೆ ಇನ್ನೂ ಕೂಡ ಆಗಿಲ್ಲ. ಹಾಗಾದರೆ ಖಾತೆ ಹಂಚಿಕೆ ಯಾವಾಗ ಆಗುತ್ತೆ? ಇವತ್ತಿನ ಅಪ್ಡೇಟ್ಸ್ ಏನಿದೆ ನೋಡೋಣ. ನಾವೆಲ್ಲರಿಗೂ ಹೋಗಿ ನೀವು ಮಂತ್ರಿಗಳು ಎಲ್ಲ ಜಿಲ್ಲೆಗಳಿಗೆ ಹೋಗಿ ಎಲ್ಲ ಬರದ ಬಗ್ಗೆ ನೋಡಿ ಅಂತ ಹೇಳಿದ್ದೀನಿ. ಡಿ ಕೆ ಶಿವಕುಮಾರ್ ಬಂದ ಮೇಲೆ ಖ್ಯಾತೆಯ ಬಗ್ಗೆನೇ ಇನ್ನ 1.5 ವರ್ಷ ನಡೀತಿದೆ. ಇವತ್ತು ಸಾಯಂಕಾಲದೊಳಗೆ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಪ್ರತಿಯೊಬ್ಬ ಶಾಸಕರು ಕೂಡ ಅವರೇ ಮುಖ್ಯಮಂತ್ರಿಗಳು, ಅವರೇ ಮಂತ್ರಿಗಳು. ವೈಯಕ್ತಿಕ ಕೋಟಾ, ಪೇಮೆಂಟ್ ಕೋಟಾಗಳಲ್ಲೇ ಇದು ಮುಳುಗಿದೆ ಬಿಟ್ರೆ ಬೇರೆ ಇನ್ನೇನು ಕೂಡ ಇಲ್ಲ. ಓಡ್ತಿ ಬಿಡ್ರಿ. ಸಚಿವ ಸಂಪುಟ ವಿಸ್ತರಣೆಯಾಗಿ 1 ವಾರ ಕಳೆದರೂ ನೂತನ ಸಚಿವರಿಗೆ ಖಾತೆ ಹಂಚಿಕೆಯಾಗಿಲ್ಲ. ಈ ಕಗ್ಗಂಟನ್ನ ಬಗೆಹರಿಸಲು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ದೆಹಲಿಗೆ ತೆರಳಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಹಾಗೂ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ನಿನ್ನೆ ರಾತ್ರಿ ಖರ್ಗೆ ಹಾಗೂ ಸುರ್ಜೇವಾಲಾರನ್ನ ಭೇಟಿಯಾದ ಸಿಎಂ ತಡರಾತ್ರಿವರೆಗೂ ಚರ್ಚೆ ನಡೆಸಿದ್ದಾರೆ. ಇಂದು ಬೆಳಗ್ಗೆ 7 ಗಂಟೆ ಸುಮಾರಿಗೆ ಕೆಸಿ ವೇಣುಗೋಪಾಲ್ರ ನಿವಾಸಕ್ಕೆ ತೆರಳಿ ಸುದೀರ್ಘ 1 ಗಂಟೆಗಳ ಕಾಲ ಚರ್ಚೆ ನಡೆಸಿದ್ದಾರೆ. ನೂತನ ಸಚಿವರಿಗೆ ಖಾತೆ ಹಂಚಿಕೆ ಬಗ್ಗೆ ವಿವರವಾಗಿ ಚರ್ಚೆ ಮಾಡಿ ಪಟ್ಟಿ ನೀಡಿ ವಾಪಸ್ ಬೆಂಗಳೂರಿಗೆ ಸಿಎಂ ಬಂದಿದ್ದಾರೆ. ಖಾತೆ ಹಂಚಿಕೆ ಸಂಬಂಧ ಸರ್ ಈಗಾಗಲೇ ಸಚಿವ ಸ್ಥಾನ ನೀಡಿದ್ದೀರಾ, ಸೆಷನ್ ಬೇರೆ ಹತ್ರ ಬರ್ತಿದೆ, ಇನ್ನು 3 ದಿನ, ನಾಳೆ ಬೆಳಗ್ಗೆ 3 ದಿನ. ಎಷ್ಟು ದಿನ ಇತ್ತು, ಯಡಿಯೂರಪ್ಪನವ್ರು ಎಷ್ಟು ದಿನ ಇದ್ರು? ನಾವೆಲ್ಲರಿಗೂ ಹೋಗಿ ನೀವು ಮಂತ್ರಿಗಳು ಎಲ್ಲ ಜಿಲ್ಲೆಗಳಿಗೆ ಹೋಗಿ ಎಲ್ಲ ಬರೋದ ಬಗ್ಗೆ ನೋಡಿ ಅಂತ ಹೇಳಿದ್ದೀನಿ. ಎಲ್ಲರಿಗೂ ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಹೋಗಿ ಎಲ್ಲ ತಂದು ಎಲ್ಲ ರಿಪೋರ್ಟ್ಗಳೆಲ್ಲ ಕೊಟ್ಟಿದ್ದಾರೆ. 3 ದಿನ ಟೂರ್ ಮಾಡಿದ್ದಾರೆ. ಕೊಡ್ತೀನಿ ಅಂದ್ರೆ ಅಧಿವೇಶನ ಶುರು ಆಗ್ತಾ ಇದೆ ಶಾರ್ಟ್ಲಿ. ಕೊಡ್ತೀವಿ ಬಿಡ್ರಿ. ನಾನು ಒಬ್ಬನೇ ಆಗಲಿ ಎಲ್ಲದಕ್ಕೂ ಉತ್ತರ ಕೊಡ್ತಿದ್ದಾರೆ. ಕಳಿಸ್ಬಿಡಪ್ಪ, ಒಬ್ಬನೇ ಬೇಕಾದ್ರೆ ಉತ್ತರ ಕೊಡ್ತೀವಿ. ಖಾತೆನೇ ಕೊಡಬೇಕು ಅಂತ ನಾಳೆನೇ ಕೊಡಬೇಕು ಅಂತ ಏನಿಲ್ಲ. ನಾನು ಒಬ್ಬನೇ ಎಲ್ಲ ಖಾತೆಗೂ ಈಗ ಕೊಡ್ತೀನಿ. ಇಲ್ಲ ಅಲ್ಲೇ ನೀವು ಒಬ್ಬ ಕೊಟ್ರಪ್ಪ, ನೀವು ಒಬ್ಬ ಕೊಟ್ರಪ್ಪ ಕೊಡ್ತೀನಿ. ಅದಕ್ಕೆ ಆಗ್ತಾರೆ ಕೆಲ್ಸ್ಕೊತೀರಾ? ಸಚಿವ ಸ್ಥಾನ ಬಿಡಿ. ಕೋಲಾರಕ್ಕೆ ಸಚಿವ ಸ್ಥಾನ ಕೊಡೋಕೆ ಆಗಿಲ್ಲ. ಅನೇಕ ಕಾರಣ ಇದೆ ಅಂತ ಸಿಎಂ ಡಿಕೆಶಿ ಪ್ರತಿಯೊಬ್ಬರು ಶಾಸಕರು ಸಿಎಂಗಳೇ, ಮಂತ್ರಿಗಳೇ ಆ ಶಕ್ತಿ ತುಂಬೋ ಕೆಲಸ ಮಾಡ್ತೀನಿ ಅಂತ ಘಂಟಾ ಘೋಷವಾಗಿ ಹೇಳಿದ್ರು. ಇವತ್ತು ಎಲ್ಲರೂ ಕೂಡ ನಾನು ಮನವಿ ಮಾಡ್ತೇನೆ, ಒಗ್ಗಟ್ಟಿನಲ್ಲಿ ಬಲ ಇದೆ, ಜೊತೆಯಲ್ಲಿ ಬಲವಿದೆ. ಮಂತ್ರಿ ಮಂಡಲದಲ್ಲಿ ಈ ಜಿಲ್ಲೆಗೆ ಸ್ಥಾನ ಕೊಡ್ಲಿಕ್ಕೆ ಆಗಿಲ್ಲ, ಅನೇಕ ಕಾರಣ ಕಾದಿದೆ. ಆದರೆ ಪ್ರತಿಯೊಬ್ಬ ಶಾಸಕರು ಕೂಡ ಅವರೇ ಮುಖ್ಯಮಂತ್ರಿಗಳು, ಅವರೇ ಮಂತ್ರಿಗಳು. ಆ ಶಕ್ತಿಯನ್ನ ತುಂಬುವಂತ ಕೆಲಸ ಈ ಡಿ ಕೆ ಶಿವಕುಮಾರ್ ಮಾಡ್ತಾನೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇನ್ನು ಸಚಿವ ಸ್ಥಾನ ಮಿಸ್ ಆಗಿರೋ ಶಾಸಕರ ಅಸಮಾಧಾನ ತಣಿಸೋಕೆ ಹೈಕಮಾಂಡ್ ಲೆಕ್ಕಾಚಾರ ಏನಿದೆ ಅನ್ನೋದನ್ನೇ ನೋಡೋದಾದ್ರೆ, ಸಚಿವ ಸ್ಥಾನ ವಂಚಿತ ಹಿರಿಯ ಶಾಸಕರ ಅಸಮಾಧಾನ ತಣಿಸಲು ಕೆಲ ಹಾಲಿ ಸಚಿವರನ್ನ ಬದಲಾಯಿಸಿ ಅತೃಪ್ತರಿಗೆ ಅವಕಾಶ ನೀಡುವ ಬಗ್ಗೆ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ನಡೆದಿದೆ. ಕೆಎಚ್ ಮುನಿಯಪ್ಪ ಅವರ ಸಚಿವ ಸ್ಥಾನವನ್ನ ಅವರ ಮಗಳು ರೂಪಕಲಾ ಶಶಿಧರ್ಗೆ ನೀಡಿದ್ರೆ ಒಂದೇ ಕಲ್ಲಿನಲ್ಲಿ 4 ಹಕ್ಕಿ ಹೊಡೆಯಬಹುದು ಅನ್ನೋದು ಹೈಕಮಾಂಡ್ ಲೆಕ್ಕಾಚಾರ ಆಗಿದೆ. ಆದರೆ ಮುನಿಯಪ್ಪ ಸಚಿವ ಸ್ಥಾನ ಬಿಟ್ಟುಕೊಡಲು ಒಪ್ಪುತ್ತಿಲ್ಲ. ಹೀಗಾಗಿಯೇ ಡೆಲ್ಲಿಯಲ್ಲಿ ಕೆಸಿ ವೇಣುಗೋಪಾಲ್ ಜೊತೆ ಸಿಎಂ ನಡೆಸಿದ ಮಾತುಕತೆಯಲ್ಲಿ ಮುನಿಯಪ್ಪರನ್ನು ಕರೆಸಿ ಮಾತುಕತೆ ನಡೆಸಿದ್ದಾರೆ ಎನ್ನಲಾಗಿದೆ. ಮತ್ತೊಂದು ಕಡೆ ಸಮಾಜ ಕಲ್ಯಾಣ ಖಾತೆಗಾಗಿ ಶಿವರಾಜ್ ತಂಗಡಗಿ ಮತ್ತು ಮುನಿಯಪ್ಪ ನಡುವೆ ತೀವ್ರ ಪೈಪೋಟಿ ಏರ್ಪಟ್ಟಿದೆ. ಹೀಗಾಗಿಯೇ ಇಬ್ಬರು ನಾಯಕರು ದೆಹಲಿಗೆ ತೆರಳಿ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ. ಸಚಿವರು ಕೂಡ ಖಾತೆ ಹಂಚಿಕೆಯಲ್ಲಿ ಗೊಂದಲ ಇಲ್ಲ. ಇಂದು ಸಂಜೆ ಅಥವಾ ನಾಳೆ ಒಳಗೆ ಖಾತೆ ಹಂಚಿಕೆ ಆಗಬಹುದು ಅಂತಿದ್ದಾರೆ. ಇವತ್ತು ಸಾಯಂಕಾಲದೊಳಗೆ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ವೈಯಕ್ತಿಕವಾಗಿ ನನ್ನ ಗೆಸ್ಸು, ನಾನು ಯಾರಿಗೂ ಫೋನ್ ಮಾಡಿಲ್ಲ, ಯಾರಿಗೂ ಕೇಳಿಲ್ಲ. ಸೊ ನಿನ್ನೆ ಮೀಟಿಂಗ್ ಮಾಡಿದ್ದಾರೆ ಅಂತ ಹೇಳಿ ಗೊತ್ತಾಗಿದೆ. ಸೊ ಐ ಥಿಂಕ್ ಇಟ್ ಇಸ್ ಆಲ್ ಫೈನಲೈಸ್. ಕಾಂಗ್ರೆಸ್ನಲ್ಲಿನ ಖಾತೆ ಹಂಚಿಕೆ ವಿಳಂಬವೇ ಬಿಜೆಪಿಗೆ ಅಸ್ತ್ರವಾಗಿದೆ. ಪೇಮೆಂಟ್ ಕೋಟಾ, ವೈಯಕ್ತಿಕ ಕೋಟಾ ಇದೆ, ರಾಜ್ಯಕ್ಕೆ ಹಿತ ಆಗೋ ಕೋಟಾ ಇಲ್ಲ ಅಂತ ಶಾಸಕ ಸುನಿಲ್ ಕುಮಾರ್ ಟೀಕೆ ಮಾಡಿದ್ರು. ಮಂತ್ರಿಗಳನ್ನ ಖಾತೆ ಹಂಚೋದು ಇನ್ನೊಂದು ಕಡೆ ಪ್ರಾಬ್ಲಮ್. ಇಷ್ಟು ದಿನಗಳ ಕಾಲ ಸಿದ್ದರಾಮಯ್ಯ ಹೋಗ್ತಾರೆ ಅಂತೇಳಿ 3 ವರ್ಷ ತಳ್ಳಿಬಿಟ್ರು. ಈಗ ಡಿ ಕೆ ಶಿವಕುಮಾರ್ ಬಂದ ಮೇಲೆ ಖ್ಯಾತೆಯ ಬಗ್ಗೆನೇ ಇನ್ನ 1.5 ವರ್ಷ ನಡೀತದೆ. ಇಂಥ ಭೀಕರ ಬರಗಾಲದ ಸಂದರ್ಭದಲ್ಲಿ ಇವತ್ತು ಇನ್ನೂ ಕೂಡ ಕೃಷಿ ಸಚಿವರು ಯಾರು ಅಂತ ಗೊತ್ತಿಲ್ಲ, ಕಂದಾಯ ಸಚಿವರು ಕಾಣ್ತಾ ಇಲ್ಲ. ಇಡೀ ಮಂತ್ರಿ ಮಂಡಲದ ಪಟ್ಟಿಯನ್ನು ನೋಡಿದಾಗ ಹೆಂಗಿದೆ ಪಟ್ಟಿ ಅನ್ನೋದು ನಿಮಗೆ ಗೊತ್ತಿದೆ. ಯಾರ್ಯಾರ ಕೋಟಾ, ಪೇಮೆಂಟ್ ಕೋಟ ಯಾವುದು, ಮ್ಯಾನೇಜ್ಮೆಂಟ್ ಕೋಟ ಯಾವುದು, ಸಿದ್ದರಾಮಯ್ಯನ ಕೋಟ ಯಾವುದು, ಖರ್ಗೆ ಕೋಟ ಯಾವುದು ಅನ್ನೋದು ಇದರಲ್ಲಿ ಸ್ಪಷ್ಟ ಇದೆ. ರಾಜ್ಯಕ್ಕೆ ಹಿತ ಆಗುವಂಥ ಕೋಟ ಇದರಲ್ಲಿ ಯಾವುದೂ ಕೂಡ ಇಲ್ಲ. ರಾಜ್ಯದ ಹಿತದ ಕೋಟವನ್ನು ಬಿಟ್ಟು
ವೈಯಕ್ತಿಕ ಕೋಟಾ, ಪೇಮೆಂಟ್ ಕೋಟಾಗಳಲ್ಲೇ ಇದು ಮುಳುಗಿದೆ ಬಿಟ್ಟರೆ ಬೇರೆ ಇನ್ನೇನು ಕೂಡ ಇಲ್ಲ. ಸಚಿವ ಸ್ಥಾನ ಮಿಸ್ ಆಗಿರೋದಕ್ಕೆ ಅಸಮಾಧಾನಿತರ ಮುನಿಸು ಮತ್ತಷ್ಟು ಹೆಚ್ಚಾಗಿದೆ. ರಾಯಚೂರಿನಲ್ಲಿ ಹಂಪನಗೌಡ ಬಾದರ್ಲಿಗೆ ಸಚಿವ ಸ್ಥಾನ ಸಿಗದಿದ್ದಕ್ಕೆ ಬೆಂಬಲಿಗರು ಆಕ್ರೋಶ ಹೊರಹಾಕಿದ್ದಾರೆ. ಓರ್ವ ಅಭಿಮಾನಿಯಂತೂ ಪೆಟ್ರೋಲ್ ಕುಡಿದು ಆತ್ಮಹತ್ಯೆಗೆ ಯತ್ನಿಸಿದರು. ಭಾರೀ ಹೈಡ್ರಾಮಾ ನಡೆಯಿತು. ಒಟ್ಟಾರೆಯಾಗಿ ಅಧಿವೇಶನ ಹತ್ತಿರವಾಗ್ತಿದ್ರೂ ಖಾತೆ ಹಂಚಿಕೆ ಫೈನಲ್ ಆಗದಿರೋದು ಕಾಂಗ್ರೆಸ್ ಸರ್ಕಾರಕ್ಕೆ ನುಂಗಲಾರದ ತುತ್ತಾಗಿದೆ. ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅಂತಿಮ ಒಪ್ಪಿಗೆ ಸಿಕ್ಕಿ ಇಂದು ರಾತ್ರಿಯೊಳಗೆ ಪಟ್ಟಿ ಫೈನಲ್ ಆಗುತ್ತೋ ಅಥವಾ ಈ ಕಗ್ಗಂಟು ಮತ್ತಷ್ಟು ದಿನ ಮುಂದುವರಿಯಲಿದೆಯೋ ಅನ್ನೋದನ್ನ ಕಾದು ನೋಡಬೇಕಿದೆ. ಹರೀಶ್, TV9 ಬೆಂಗಳೂರು.